ಸರ್, ಈಗ ಜೈನ ಮುನಿಗಳು ಮೊನ್ನೆ ಕಣ್ಣೀರು ಹಾಕಿದ್ದಾರೆ ಸರ್ ಹುಬ್ಳಿ ವರೂರದಲ್ಲಿ. ಗುಣಧರ ನಂದಿ ಮಹಾರಾಜರು ನಾವು ನಿಗಮ ಮಂಡಳಿ ಕೊಟ್ಟಿಲ್ಲ, ನಮ್ಮದು ಮತದಾನ ಕಡಿಮೆ ಇದೆ ಅಂತೇಳಿ ಸರ್ಕಾರ ನೀವು ಕೂಡ ಧ್ವನಿ ಎತ್ತಿದ್ರಿ. ಮುಂದಿನ ದಿನಮಾನಗಳಲ್ಲಿ ಜೂನ್ 8ಕ್ಕೆ ನೋಡಿ, ಅವರು ಕಣ್ಣೀರು ಎತ್ತಿದ್ದು ಮಾಡಿದ್ದು ನನಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಫೋನ್ ಮಾಡಿದ್ದೀನಿ. ಅತ್ಯಂತ ಸಂತೋಷದಿಂದ ಮೊನ್ನೆ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಜೈನ ಸಮುದಾಯದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಇರ್ಬೋದು ಮತ್ತು ಸಸ್ಯಾಹಾರಿ ಅವರಿಗೆ ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೀವಿ, ಅದನ್ನು ಪ್ರಾರಂಭ ಕೂಡ ಮಾಡಿದ್ದೀವಿ. ಅದರಿಂದ ಅತ್ಯಂತ ಸಂತೋಷಭರಿತವಾಗಿ ಅವರು ಅನೇಕ ಅವರ ಶಿಷ್ಯ ಬಳಗವನ್ನು ಕಳಿಸಿ ನನಗೆ ಮತ್ತು ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅವರು ಬಂದು ಅಭಿನಂದನೆ ಹೇಳೋದ್ರ ಜೊತೆಗೆ ಸತ್ಕಾರ ಮಾಡಿ ಹೋಗಿದ್ದಾರೆ. ಅದು ನಿಮ್ಮ ತಪ್ಪ ಕಲ್ಪನೆ ಇರಬೇಕು ಅಥವಾ ತಪ್ಪ ಮಾಹಿತಿ ನಿಮಗೆ ಬಂದಿರಬೇಕು. ಕಣ್ಣೀರು ಹಾಕಿದ್ದಾರೆ, ಒಂದ್ ವೇಳೆ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ಕಣ್ಣೀರು ಹಾಕುವಂತ ಸಂದರ್ಭ ಬಂದೇ ಇಲ್ಲ ಮತ್ತು ಬರುವುದಿಲ್ಲ. ಸರ್, ನಿಗಮ ಮಂಡಳಿ ಆಗಲಿಲ್ಲ ಅಂದ್ರೆ ಸಲ್ಲೇಖನ ವೃತ್ತ ತಗೋತೀವಿ ಅಂತ ಹೇಳಿ ಹೇಳಿದ್ದಾರೆ. ನಾನು ಮಾತಾಡಿದ್ದೀನಿ, ನಾವು ಏನು ಮಾತಾಡಿದ್ದು ನಮಗೆ ಗೊತ್ತಿದೆ. ಅನಾವಶ್ಯಕವಾಗಿ ಇಂಥ ಅದ್ಭುತವಾಗಿರ್ತಕ್ಕಂಥ ಸುದ್ದಿಗಳನ್ನು ಹಾರಾಡಿಕೆ ಬಿಡಕ್ಕೆ ಹೋಗ್ಬೇಡ. ರಾಜಣ್ಣ ಅವ್ರ ಮೇಲೆ ಹನಿ ಟ್ರ್ಯಾಪ್ ಅದು ರಾಜಣ್ಣ ಅವರು ಈಗಾಗಲೇ ಹೇಳಿದ್ದಾರೆ. ಅವರು ಮುಂದಿನ ದಿನಮಾನದಲ್ಲಿ ತನಿಖೆ ಮಾಡಿಸ್ಲಿಕ್ಕೆ ಗೃಹ ಸಚಿವರಿಗೆ ಬರಿತೀನಿ ಅಂತ ಹೇಳಿದ್ದಾರೆ. ಗೃಹ ಸಚಿವರು ತನಿಖೆ ಬರಲಿ, ತನಿಖೆ ಬಂದ ಮೇಲೆ ಪ್ರತಿಕ್ರಿಯೆ ಕೂಡ ಏನು ಹೊಸದೇನಿದೆ. ಯಾರು ಮಾತಾಡಿದ್ರು? ಗುರುಮೆಟ್ಕಲ್ ಶಾಸಕ JDS ನಾವು ಗೊತ್ತಿರಲಿಲ್ಲ. JDS ಅವ್ರು ನಮಗೆ ಈ ಸರ್ಕಾರ ಹೊಗಳಕ್ಕಾಗತ್ತೆ, ಟೀಕೆನ ಮಾಡ್ಬೇಕು. ವಿರೋಧ ಪಕ್ಷದವರು ಅವ್ರ ಧರ್ಮ ಅದು.